ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಅರಾವಳಿ ಬೆಟ್ಟಗಳು ಅಥವಾ ಶಿಖರಗಳು ಅವು ಉತ್ತರ ಭಾರತವನ್ನ ಸಾಕಷ್ಟು ವಿಚಾರಗಳಲ್ಲಿ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದೆ ಮತ್ತು ಜಗತ್ತಿನ ಅತ್ಯಂತ ಹಳೆಯ ಶಿಖರಗಳು ಮತ್ತು ಬೆಟ್ಟಗಳು. ಅತ್ಯಂತ ಹಳೆಯವು, ಕೋಟ್ಯಾಂತರ ವರ್ಷಗಳು ಹಳೆಯವು. ಆ ಬೆಟ್ಟಗಳನ್ನ ಈಗ ಗಣಿಧಣಿಗಳಿಗೆ ಕೊಡಬೇಕು ಅಂತ ಮೋದಿ ಸರ್ಕಾರ ಒಂದು ಕುತಂತ್ರವನ್ನ ಮಾಡಿದೆ. ಆ ಕುತಂತ್ರಕ್ಕೆ ಸುಪ್ರೀಂ ಕೋರ್ಟ್ ಕಡೆಯಿಂದಲೂ ಸಹ ಮೊಹರು ಸಿಕ್ಕಿದೆ. ಆ ಮೂಲಕ ಇಡೀ ಉತ್ತರ ಭಾರತ ಇಡೀ ಉತ್ತರ ಭಾರತ ಮರುಭೂಮಿಯಾಗುವ ಆತಂಕಕ್ಕೆ ಈಗ ಎಲ್ಲರೂ ಸಹ ಬೆಚ್ಚಿ ಬಿದ್ದಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಎಲ್ಲ ರಾಜ್ಯಗಳು, ಅದರಲ್ಲೂ ಮುಖ್ಯವಾಗಿ ರಾಜಸ್ಥಾನ, ದೆಹಲಿ ಮತ್ತು ಹರಿಯಾಣ, ಮೂರು ರಾಜ್ಯಗಳಲ್ಲಿ ಜನ ಬೀದಿಗೆ ಬಂದಿದ್ದಾರೆ. ಮೋದಿ ಸರ್ಕಾರ ಏನು ಹೇಳಿದ್ರು ಕೇಳೋದಕ್ಕೆ ಸಿದ್ಧವಾಗಿಲ್ಲ. ಹಾಗಾದರೆ ಏನಿದು ಅರಾವಳಿ ಬೆಟ್ಟಗಳ ಕುರಿತಾಗಿ ಬಂದಿರುವಂತಹ ಹೊಸ ಬದಲಾವಣೆ? ಸುಪ್ರೀಂ ಕೋರ್ಟ್ ಯಾವುದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಮತ್ತು ಅರಾವಳಿ ಬೆಟ್ಟಗಳು ಹೇಗೆ ಅಷ್ಟೂ ಉತ್ತರ ಭಾರತಕ್ಕೆ ಆಲ್ಮೋಸ್ಟ್ ರಕ್ಷಾ ಕವಚವಾಗಿ ನಿಂತಿದ್ದಾವೆ ಹಿಮಾಲಯದ ರೀತಿಯಲ್ಲಿ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಈಗ ಬಂದಿರುವ ಕಾಂಟ್ರವರ್ಸಿ ಏನು ಅಂತ ನೋಡೋಣ. ಅರಾವಳಿ ಬೆಟ್ಟಗಳನ್ನ ಸಂರಕ್ಷಣೆಯ ಪ್ರದೇಶ ಅಂತ ಮೊದಲಿಂದಲೂ ಸಹ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಅದು ಪ್ರಾಕೃತಿಕವಾಗಿ ಬಹಳ ಇಂಪಾರ್ಟೆಂಟ್ ಆದಂತಹದ್ದು. ಅದರ ಇಂಪಾರ್ಟೆನ್ಸ್ ಅನ್ನ ಆಮೇಲೆ ಹೇಳ್ತೀನಿ. ಆದರೆ ಆ ಬೆಟ್ಟಗಳಿಗೆ ಈಗ ಕುತ್ತು ತರ್ತಾ ಇದೆ ಮೋದಿ ಸರ್ಕಾರ. ಏನ್ ಮಾಡಿದೆ ಅಲ್ಲಿರುವ ಅದು ಆಕ್ಚುಲಿ ಗುಜರಾತ್ನ ಉತ್ತರ ಭಾಗದಿಂದ ಆರಂಭ ಆಗಿ ಹರಿಯಾಣವರೆಗೂ ಇದೆ. ಸುಮಾರು 700 ಕಿಲೋಮೀಟರ್ ದೂರದಲ್ಲಿರುವ ವಿಸ್ತೀರ್ಣ ಇರುವಂತಹ, ಉದ್ದ ಇರುವಂತಹ ಶಿಖರಗಳು ಅಥವಾ ಬೆಟ್ಟಗಳು. ಆ ಬೆಟ್ಟಗಳಲ್ಲಿ ಯಾವೆಲ್ಲ ಬೆಟ್ಟಗಳು 100 ಮೀಟರ್ಗಿಂತ ಕಡಿಮೆ ಎತ್ತರದಲ್ಲಿದ್ದಾವೋ ಅವು ಇನ್ನು ಮುಂದೆ ಅರಾವಳಿ ಬೆಟ್ಟಗಳಲ್ವಂತೆ. ಅರಾವಳಿ ಬೆಟ್ಟ ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಆ ಬೆಟ್ಟಗಳು ಮಿನಿಮಮ್ 100 ಮೀಟರ್ ಎತ್ತರ ಇರಬೇಕಂತೆ. ಸಮುದ್ರ ಮಟ್ಟದಿಂದ 100 ಮೀಟರ್ ಅಥವಾ ಆಯಾ ಪ್ರದೇಶಗಳಲ್ಲಿ ಭೂಮಿಯ ಮೇಲಿಂದ 100 ಮೀಟರ್ಗೆ ಇರಬೇಕು. ಆಗ ಮಾತ್ರ ಅದನ್ನ ಅರಾವಳಿ ಬೆಟ್ಟ ಅಂತ ಸಂರಕ್ಷಣೆಗೆ ಅಡಿಯಲ್ಲಿ ಬರುತ್ತೆ. ಇಲ್ಲದೆ ಹೋದ್ರೆ ಇಲ್ಲ ಅಂತ ಮೋದಿ ಸರ್ಕಾರ ಒಂದು ಸಮಿತಿ ಮಾಡಿ ಅದು ಅನುಮೋದನೆ ಕೊಡ್ತು. ಸುಪ್ರೀಂ ಕೋರ್ಟ್ ಹೋಯ್ತು. ಸುಪ್ರೀಂ ಕೋರ್ಟ್ ಸಹ ಅದನ್ನ ಒಪ್ಪಿಗೆ ಸೂಚಿಸಿ ಈಗ ಓಕೆ ಅಂದ್ಬಿಟ್ಟಿದೆ. ಹಾಗಾದ್ರೆ ಎಷ್ಟು ಬೆಟ್ಟಗಳು ಉಳಿಬಹುದು ಅಲ್ಲಿ ಅಂತ ಲೆಕ್ಕಾಚಾರ ಹಾಕಿದಾಗ ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ 90% ಬೆಟ್ಟಗಳು 100 ಮೀಟರ್ಗಿಂತ ಕಡಿಮೆ ಎತ್ತರ ಇದ್ದಾವೆ. 90% ಅಂದ್ರೆ 10% ಮಾತ್ರನೇ ಅರಾವಳಿ ಬೆಟ್ಟ ಅಂತ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಹೊಸ ರೂಲ್ ಪ್ರಕಾರ. ಹಾಗಾದ್ರೆ ಏನಾಗುತ್ತೆ? ಈ ಅರಾವಳಿ ಬೆಟ್ಟಗಳು ಉತ್ತರ ಭಾರತಕ್ಕೆ ಯಾವ ರೀತಿ ರಕ್ಷಣೆಯನ್ನು ಒದಗಿಸ್ತಿದ್ದಾವೆ ಅಂತ ನೋಡೋದಾದ್ರೆ, ಅದರಲ್ಲಿ ವಿಶೇಷವಾಗಿ ರಾಜಸ್ಥಾನದ ಅರ್ಧ ಭಾಗ, ದೆಹಲಿ ಪೂರ್ತಿಯಾಗಿ ಮತ್ತು ಹರಿಯಾಣದ ಬಹಳಷ್ಟು ಭಾಗ ಅದು ಏನ್ ಮಾಡ್ತಿದೆ? ನಿಮಗೆ ಥಾರ್ ಮರುಭೂಮಿ ಗೊತ್ತಿದೆ ರಾಜಸ್ಥಾನದಲ್ಲಿ. ಅದು ಒಂದು ಭಾಗದಲ್ಲಿ ಮಾತ್ರ ಇದೆ. ಈ ಕಡೆಗೆ ಅದು ಬೆಳ್ಕೊಂಡು ಬಂದಿಲ್ಲ. ಯಾಕೆ? ಅರಾವಳಿ ಬೆಟ್ಟಗಳು ಅಡ್ಡ ನಿಂತಿದ್ದಾವೆ. ಆ ಕಾರಣಕ್ಕೆ ಮರುಭೂಮಿ ವಿಸ್ತರಣೆ ಆಗಿಲ್ಲ. ಅರಾವಳಿ ಬೆಟ್ಟಗಳು ಅದಕ್ಕೆ ತಡೆಯಾಗಿ ನಿಂತಿದ್ದಾವೆ. ನೈಸರ್ಗಿಕ ಬೌಂಡ್ರಿಯಾಗಿ ಅಥವಾ ನೈಸರ್ಗಿಕ ತಡೆಗೋಡೆಯಾಗಿ ಅವು ನಿಂತ್ಕೊಂಡಿದ್ದಾವೆ ಕೋಟ್ಯಾಂತರ ವರ್ಷಗಳಿಂದ. ಇವತ್ತು ನಿನ್ನೆದಲ್ಲ, ಅದು ಲಕ್ಷ ವರ್ಷನೂ ಅಲ್ಲ, ಕೋಟ್ಯಾಂತರ ವರ್ಷ ಜಗತ್ತಿನ ಅತ್ಯಂತ ಹಳೆಯ ಶಿಖರ ಶ್ರೇಣಿಗಳವು, ಸೈಂಟಿಫಿಕಲಿ ಪ್ರೂವ್ ಆಗಿರುವಂತಹದ್ದು. ಅದೊಂದು ಕಡೆ ಆದ್ರೆ, ಆ ಕಡೆಯಿಂದ ಬೀಸುವಂತಹ ಬಿಸಿಗಾಳಿ ಇದೆಯಲ್ಲ, ಅದನ್ನು ಸಹ ಈ ಹರಿಯಾಣ, ದೆಹಲಿ ಮತ್ತು ರಾಜಸ್ಥಾನದ ಅರ್ಧ ಭಾಗಕ್ಕೆ ಬರದ ಹಾಗೆ ನೋಡ್ಕೊಳ್ತಾ ಇರುವಂತಹದ್ದೇ ಆ ಬೆಟ್ಟಗಳು. ಮರುಭೂಮಿಯ ಧೂಳು ಅದು ಸಹ ಈ ಕಡೆಗೆ ಬರದೇ ಇರಂತೆ ನೋಡ್ಕೊಳ್ತಿರೋದು, ತಡೀತಾ ಇರುವಂತಹದ್ದು ಅದೇ ಬೆಟ್ಟಗಳು. ಮತ್ತು ಸಾಕಷ್ಟು ನದಿಗಳಿಗೆ ಜೀವಜಲ, ಅದು ಅಂತರ್ಜಲ 20%, ಈ ಮೂರು ರಾಜ್ಯಗಳಿಗೆ 20% ಅಂತರ್ಜಲ ಉತ್ಪತ್ತಿ ಆಗ್ತಿರೋದು, ಶೇಖರಣೆ ಆಗ್ತಿರೋದು ಆ ಬೆಟ್ಟಗಳ ಕಾರಣಕ್ಕೇನೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಮತ್ತು ಸಾಕಷ್ಟು ವನ್ಯಜೀವಿಗಳಿರುವಂತಹ ಆ ಅರಾವಳಿ ಬೆಟ್ಟಗಳನ್ನ ಈಗ ಅದಕ್ಕೊಂದು ಮೀಟರ್ ಸೆಟ್ ಮಾಡಿ 100 ಮೀಟರ್ಗಿಂತ ಎತ್ತರ ಇದ್ದರೆ ಮಾತ್ರ ಅರಾವಳಿ ಬೆಟ್ಟ, ಇಲ್ಲದೆ ಹೋದ್ರೆ ಅದು ಅರಾವಳಿ ಅಂತ ಕನ್ಸಿಡರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡಬೇಕು ಅಂತ? ಗಣಿಗಾರಿಕೆ.
ಆಲ್ರೆಡಿ ಅಕ್ರಮ ಗಣಿಗಾರಿಕೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ರಾತ್ರಿ ಹೊತ್ತಲ್ಲಿ ನಡೆಯುತ್ತೆ ಅಂತ ಆರೋಪಗಳಿದಾವೆ, ಸಾಕಷ್ಟು ವಿಡಿಯೋಗಳು ಬಂದಿದ್ದಾವೆ, ರೇಡ್ಗಳಾಗ್ತಿರ್ತವೆ, ಹಗಲೊತ್ತು ನಡೆಯುತ್ತೆ, ಸಾಕಷ್ಟು ನಡೆಯುತ್ತಲ್ಲಿ. ಆದರೆ ಈಗ ಸರ್ಕಾರನೇ ಅದಕ್ಕೊಂದು ರೀತಿಯಲ್ಲಿ ಲೀಗಲೈಸ್ ಮಾಡ್ತಾ ಇದೆ ಗಣಿಗಾರಿಕೆಯನ್ನ. ಯಾವ ಮೂಲಕ? 100 ಮೀಟರ್ಗಿಂತ ಕಡಿಮೆ ಇದ್ರೆ ಅಲ್ಲಿ ಸರ್ಕಾರ ಮುಂದಕ್ಕೆ ಏನು ಬೇಕಾದ್ರೂ ಪರ್ಮಿಷನ್ಗಳು ಕೊಡ್ಬೋದು, ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ಬೋದು, ಕಟ್ಟಡ ನಿರ್ಮಾಣಕ್ಕೆ ಪರ್ಮಿಷನ್ ಕೊಡ್ಬೋದು, ಏನಕ್ಕೆಲ್ಲ ಬೇಕಾದ್ರೂ ಪರ್ಮಿಷನ್ ಕೊಡಬಹುದು. ಯಾಕಂದ್ರೆ ಅರಾವಳಿ ಬೆಟ್ಟ ಅಲ್ಲ, ಅದು 100 ಮೀಟರ್ ಎತ್ತರ ಇಲ್ಲ, ಮುಗೀತು. ಸಿಂಪಲ್ ಲಾಜಿಕ್, ಸಿಂಪಲ್ ಲಾಜಿಕ್. ಆ ಮೂಲಕ ಮಾಡ್ತಿದ್ದಾರೆ. ಯಾಕೆ ಮೋದಿ ಸರ್ಕಾರ ಈ ಪ್ರಯತ್ನ ಮಾಡ್ತಿದೆ? ಅವರ ಉದ್ದೇಶ ಬೇರೆ ಏನಾದರೂ ಇರಬಹುದಾ? ಅಕ್ರಮ ಗಣಿಗಾರಿಕೆ ತಡೆಯೋದಕ್ಕೆ ನಾವು ಇದನ್ನ ಮಾಡ್ತಿದ್ದೀವಿ ಅಂತಿದ್ದಾರೆ. ಅದು ಲಾಜಿಕೇ ಇಲ್ಲದಂತಹ ಮಾತು. ಭೂಪೇಂದರ್ ಯಾದವ್ ಅನ್ನುವಂಥವರು ನಮ್ಮ ದೇಶದ ಎನ್ವೈರ್ನಮೆಂಟಲ್ ಮಿನಿಸ್ಟರ್, ಪರಿಸರ ಸಚಿವರು ಭಾರತ ದೇಶಕ್ಕೆ. ಭೂಪೇಂದರ್ ಯಾದವ್ ಮೊದಲನೇ ಬಾರಿ ಕೇಳ್ತಿರ್ತೀವಿ, ಏನಾದರೂ ದೊಡ್ಡ ಅವಘಡ ಆದಾಗ, ಏನೋ ದೊಡ್ಡ ಸುದ್ದಿ ಆದಾಗ ಮಾತ್ರ ಆ ಕ್ಷೇತ್ರದ ಮಂತ್ರಿ ಯಾರು ಅಂತ ನಮಗೆ ಮೋದಿ ಸರ್ಕಾರದಲ್ಲಿ ಗೊತ್ತಾಗೋದು, ಇಲ್ಲ ಅಂದ್ರೆ ಗೊತ್ತಾಗೋದೇ ಇಲ್ಲ. ಮೊನ್ನೆ ಇಂಡಿಗೋ ಫ್ಲೈಟ್ಗಳು 1000 ಕ್ಯಾನ್ಸಲ್ ಆದಾಗ ಓಕೆ, ಏವಿಯೇಷನ್ ಮಿನಿಸ್ಟ್ರಿ ಇವರು ರಾಮ್ ಮೋಹನ್ ನಾಯ್ಡು ಅಂತ ಗೊತ್ತಾಯಿತು. ಈಗ ಪರಿಸರ ಸಚಿವರು ಯಾರು ಅಂತ, ಈಗ ಭೂಪೇಂದರ್ ಯಾದವ್ ಅನ್ನುವಂಥವ್ರು ಪರಿಸರ ಸಚಿವರು ಅಂತ ಅವ್ರ ಮುಖನೇ ಮೊದಲನೇ ಸಲ ನೋಡ್ತಿದೀವಿ, ಹೆಸರು ಮೊದಲನೇ ಸಲ ಕೇಳ್ತಾ ಇದೀವಿ. ಅವರು ಬಂದು ಹೇಳ್ತಾರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನಾವು ಆ ಬೆಟ್ಟಗಳನ್ನು ರಕ್ಷಣೆ ಮಾಡೋದಕ್ಕೇನೆ ಈ ಹೊಸ ಕಾನೂನು ಮಾಡ್ತಿರೋದು, ಹೊಸ ವ್ಯಾಖ್ಯಾನ ಕೊಡ್ತಿರೋದು. ಹೇಗೆ ಸಾಧ್ಯ? 100 ಮೀಟರ್ಗಿಂತ ಕಡಿಮೆ ಇದ್ರೆ, ಈ ಹಿಂದೆ ಆ ಇಡೀ ಬೆಟ್ಟಗಳು ಎಲ್ಲವೂ ಸಹ ಅರಾವಳಿ ಅಂತ ಕನ್ಸಿಡರ್ ಆಗಿತ್ತು. ಯಾರು ಅವುಗಳಲ್ಲಿ ಏನು ಗಣಿಗಾರಿಕೆ ಮಾಡೋ ಹಾಗಿಲ್ಲ, ನಿರ್ಮಾಣ ಮಾಡೋ ಹಾಗಿಲ್ಲ, ಏನು ಮಾಡಂಗಿಲ್ಲ, ಎಲ್ಲವೂ ಅಕ್ರಮ ಆಗಿತ್ತು. ಈಗ 100 ಮೀಟರ್ಗಿಂತ ಕಡಿಮೆ ಇರೋದು ಅರಾವಳಿ ಅಂತ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನ ರಕ್ಷಣೆ ಮಾಡ್ತೀವಿ ಅಂದ್ರೆ ಯಾವ ರೀತಿ ಕಿವಿಗೆ ಹೂ ಇಡ್ತಾರೆ, ಲಾಲ್ಬಾಗ್ ಇಡ್ತಾರೆ ನೋಡಿ. ಆಮೇಲೆ ಅದನ್ನ ಹಂಗೇ ಸ್ವಲ್ಪ ಈ ಕಡೆ ಸುತ್ಕೊಂಡು ಬಂದಾಗ ಬಿಜೆಪಿಗೆ ಫಂಡ್ ಕೊಟ್ಟಿರುವಂತಹ ಕಂಪನಿಗಳ ಪಟ್ಟಿಯಲ್ಲಿ ವೇದಾಂತ ಅನ್ನುವಂತಹ ಒಂದು ಕಂಪನಿ 100 ಕೋಟಿ ಕೊಟ್ಟಿರೋದು ಎದ್ದು ಕಾಣುತ್ತೆ. ವೇದಾಂತ ಅನ್ನೋ ಕಂಪನಿ, ಆ ಕಂಪನಿ UK ಮೂಲದ ಗಣಿ ಕಂಪನಿ, ಅಲ್ಲಿಗೆ ಗಣಿಗಾರಿಕೆಗೆ ಏನೆಲ್ಲ ಸಿದ್ಧತೆಗಳು ಬೇಕೋ, ಅರಾವಳಿ ಬೆಟ್ಟಗಳನ್ನ ಅಗೆದು ನುಂಗಿ ನೀರು ಕುಡಿಯೋದಕ್ಕೆ ಅದಕ್ಕೆ ಬೇಕಾದಂತಹ ಒಂದು ಗ್ರೌಂಡ್ ಅನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಆ ಬೆಟ್ಟವನ್ನು ಮುಂದಕ್ಕೆ ಏನು ಬೇಕಾದ್ರೂ ಮಾಡಿ ಬಳಸ್ಕೊಳ್ಬಹುದು, 100 ಮೀಟರ್ಗಿಂತ ಕಡಿಮೆ ಇದೆ ಅಂತ ತೋರಿಸ್ಬಿಡಬಹುದು, ಮುಗೀತು. ಆದರೆ ಅಪಾಯ ಏನು? ಥಾರ್ ಮರುಭೂಮಿ ದೆಹಲಿಯವರೆಗೆ ವಿಸ್ತರಣೆ ಆಗುವ ಅಪಾಯ ಇರುತ್ತೆ, ಅಂತರ್ಜಲ ಕುಸಿದು ಹೋಗುತ್ತೆ, ಬಿಸಿ ಗಾಳಿ ದೆಹಲಿಯನ್ನ ಇನ್ನಷ್ಟು, ಈಗಲೇ ಅಲ್ಲಿ ಬೇಸಿಗೆ ಕಾಲದಲ್ಲಿ ಒದ್ದಾಡಿಸಾಯ್ತಾರೆ, ಇನ್ನಷ್ಟು ಪೀಡಿಸುತ್ತೆ. ಆಲ್ಮೋಸ್ಟ್ ಬಂಜರು ಭೂಮಿ ಆಗುತ್ತೆ ಇಡೀ ಉತ್ತರ ಭಾರತ. ಆಲ್ಮೋಸ್ಟ್ ಹೇಗೆ ಉತ್ತರದ ತುದಿಯಲ್ಲಿ ಹಿಮಾಲಯ ಪರ್ವತಗಳು ನಮಗೆ ಸೈಬೀರಿಯಾ ಕಡೆಯಿಂದ ಬರುವಂತಹ ಏನು ತಣ್ಣನೆ ಗಾಳಿಯನ್ನ, ಶೀತ ಗಾಳಿಯನ್ನ ತಡೆದು ನಿಲ್ಲಿಸ್ತಾ ಇದೆಯೋ ನೈಸರ್ಗಿಕವಾಗಿ ಒಂದು ಗೋಡೆಯಾಗಿ, ಅದೇ ರೀತಿ ಇಲ್ಲಿ ಬಿಸಿ ಗಾಳಿಯನ್ನ ತಡೆದು ನಿಲ್ಲಿಸ್ತಿದೆ. ಬಿಸಿ ಗಾಳಿನೂ ಇಲ್ಲ, ಮರಳುಗಾಡು ವಿಸ್ತರಣೆ, ಅಂತರ್ಜಲ ನಾಶ, ಇಷ್ಟೆಲ್ಲ ಆದ್ರೆ ಉತ್ತರ ಭಾರತದಲ್ಲಿ ಏನು ಉಳಿಯುತ್ತೆ? ಆದರೆ ಅದೆಲ್ಲ ಬೇಕಾಗಿಲ್ಲ. ಫಂಡ್ ತಗೊಂಡ್ಬಿಟ್ಟಿದೀವಿ, ಅವರಿಂದ ಪ್ರೆಷರ್ ಇರುತ್ತೆ, ಫಂಡ್ ತಗೊಂಡ್ಮೇಲೆ ಅವ್ರಿಗೆ ಏನಾದರೂ ಉಪಯೋಗ ಆಗಂಗೆ ಕೊಡ್ಬೇಕಲ್ವಾ. ಈಗ ಅದಾನಿಗಾದ್ರೆ ಏರ್ಪೋರ್ಟ್ ಕೊಟ್ಟಿದ್ದೀರಿ, ಅಂಬಾನಿಗಾದ್ರೆ ಇನ್ನೇನೋ ಕೊಟ್ಟಿದ್ದೀರಿ, ಅದಾನಿಗೆ ಕೆಲವು ಕಡೆಯಲ್ಲಿ ಕಾಡುಗಳೇ ಬರ್ಕೊಟ್ಟಿದ್ದೀರಿ, 1 ಎಕರೆಗೆ 1 ರೂಪಾಯಿ ಅಂತ ಕೆಲವರು ಕೊಟ್ಟಿದ್ದೀರಿ, ಏನೇನೋ ಕೊಟ್ಟಿದ್ದೀರಿ. ಈಗ ವೇದಾಂತಗೂ ಕೊಡ್ಬೇಕಲ್ಲ. ವೇದಾಂತ ಒಂದು ಗಣಿಗಾರಿಕೆ ಕಂಪನಿ, ಅವ್ರಿಗೆ ಮಣ್ಣಗೀಬೇಕಲ್ಲ. ಯಾಕೆ ಅಂದ್ರೆ ಆ ಅರಾವಳಿ ಬೆಟ್ಟಗಳಲ್ಲಿ ಖನಿಜ ಸಂಪತ್ತು ಕೋಟಿ ವರ್ಷಗಳಿಂದ ಅಲ್ಲೇ ಇದೆ, ಜಾಸ್ತಿ ಆಗ್ತಾನೇ ಇದೆ. ಅದನ್ನ ಅಗದ್ರೆ ಲಕ್ಷಾಂತರ ಕೋಟಿ ದುಡ್ಡು ಮಾಡ್ಕೊಬೋದು ಒಂದೇ ಸಲಕ್ಕೆ. ಆ ನಂತರ ದೇಶ ನಾಶ ಆದ್ರೆ ಓಕೆ, ಮೋದಿ ನೀನೊಂದು 25-30 ವರ್ಷ ಇರಬಹುದಾ, ಆ ನಂತರ ದೇಶ ಇದ್ರೆಷ್ಟು, ಇಲ್ಲದೆ ಹೋದ್ರೆ ಅಷ್ಟು. ಆ ಲೆಕ್ಕದಲ್ಲಿ ಗೋಧಿ ಮಾಧ್ಯಮಗಳು ಡಿಫೆನ್ಸ್. ಒಬ್ಬ ಮಾತ್ರ ತಿರುಗಿ ಬಿದ್ದಿದ್ದಾನೆ, ಅರ್ನಬ್ ಗೋಸ್ವಾಮಿ ಅನ್ನುವಂಥವನು. ಅವನು ಬಿಟ್ರೆ ಬೇರೆ ಯಾರು ಪ್ರಶ್ನೆ ಕೇಳ್ತಿಲ್ಲ. ಬಟ್ ಜನ ಮಾತ್ರ ಬೀದಿಗೆ ಬಂದಿದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಈ ಗೋಧಿ ಮಾಧ್ಯಮಗಳು ನಿಮಗೆ ತೋರಿಸ್ತಾ ಇಲ್ಲ, ಒಂದು ರೀತಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪಂಜಿನ ಮೆರವಣಿಗೆಯಿಂದ ಹಿಡಿದು ಪ್ರತಿಭಟನೆಗಳವರೆಗೆ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ.
ರಾಜಸ್ಥಾನದಲ್ಲಂತೂ ದೊಡ್ಡ ಕ್ರಾಂತಿಯ ರೂಪದಲ್ಲಿ ಮಾಡ್ತಿದ್ದಾರೆ, ಕ್ರಾಂತಿಯ ರೂಪದಲ್ಲಿ ಮಾಡ್ತಿದ್ದಾರೆ, ಹರಿಯಾಣದಲ್ಲೂ ಮಾಡ್ತಿದ್ದಾರೆ, ದೆಹಲಿಯಲ್ಲೂ ಮಾಡ್ತಿದ್ದಾರೆ. ಬಟ್ ರಾಜಸ್ಥಾನದ ಇದಿದೆಯಲ್ಲ ಪ್ರತಿರೋಧ, ನೀವು ಸಹಿಸ್ಕೊಳ್ಳೋಕೆ ಆಗೋದಿಲ್ಲ, ಆ ಮಟ್ಟಕ್ಕಿದೆ. ಬಟ್ ಗೋಧಿ ಮಾಧ್ಯಮಗಳು ತೋರಿಸ್ತಾ ಇಲ್ಲ, ಹಾಗಾಗಿ ನಿಮ್ಗೆ ಗೊತ್ತಾಗ್ತಿಲ್ಲ. ನಿಮಗೆ ಗೊತ್ತಾಗಬೇಕು ಅಂದ್ರೆ ಯೂಟ್ಯೂಬ್ಗೆ ಹೋಗಿ ರಾಜಸ್ಥಾನ್ ಅರಾವಳಿ ಪ್ರೊಟೆಸ್ಟ್ಗಳಂತ ಹಾಕಿ. ಎಷ್ಟು ವಿಧವಾದ ಪ್ರೊಟೆಸ್ಟ್ಗಳು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಡೀತಾ ಇದ್ದಾವೆ ಮತ್ತು ಎಷ್ಟು ಸಾವಿರಾರು ಜನ ಸೇರ್ತಿದ್ದಾರೆ ಆ ಪ್ರತಿಭಟನೆಗಳಿಗೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಗೋಧಿ ಮಾಧ್ಯಮಗಳು ಮುಚ್ಚಿಡ್ತಿದ್ದಾವೆ, ಬಚ್ಚಿಡ್ತಿದ್ದಾವೆ, ಸುಳ್ಳು ಹೇಳ್ತಿದ್ದಾವೆ. ಅದಕ್ಕೆ ತಕ್ಕಂತೆ ಇಡೀ ಸರ್ಕಾರ, ಮೋದಿ ಸರ್ಕಾರ ಡಿಫೆಂಡ್ ಮಾಡ್ಕೊಳ್ತಾ ಇದೆ. ನಾವು ಒಳ್ಳೇದಕ್ಕೂ ಮಾಡ್ತಿರೋದು, ಅದರಿಂದ ಯಾವ ಒಳ್ಳೇದಾಗೋದಕ್ಕೂ ಸಾಧ್ಯನೇ ಇಲ್ಲ. ಸೊ ಇದಿಷ್ಟು ಅರಾವಳಿ ಬೆಟ್ಟಗಳ ಕುರಿತಾಗಿ ಈಗ ನಡೀತಾ ಇರುವಂತಹ ದೊಡ್ಡ ಕಾಂಟ್ರವರ್ಸಿ ಮತ್ತು ಇಡೀ ದೇಶ, ಅದರಲ್ಲೂ ಉತ್ತರ ಭಾರತ ಪ್ರತಿರೋಧಕ್ಕೆ ನಿಂತಿರುವಂತಹದ್ದು. ಮತ್ತು ಮೋದಿ ಸರ್ಕಾರ ಹೇಗಾದರೂ ಮಾಡಿ ತಮ್ಮ ಬಂಡವಾಳಶಾಹಿ ಮಿತ್ರರನ್ನ ಖುಷಿ ಪಡಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಿದೆ. ಸೇಮ್ ಲೈಕ್ ಕೃಷಿ ಕಾನೂನುಗಳನ್ನು ತಗೊಂಡು ಬಂದು ಏನೋ ಮಾಡಕ್ ನೋಡೋದ್ರಲ್ಲ, ಅದರಲ್ಲಿ ಸೋಲಾಯಿತು. ಬಟ್ ಇದರಲ್ಲಿ ಸೋಲಬಾರದು ಅನ್ನೋದಕ್ಕೆ ಸುಪ್ರೀಂ ಕೋರ್ಟಿಂದ ಅನುಮೋದನೆ ಪಡ್ಕೊಂಡು ಬಂದಿದ್ದಾರೆ. ಸೊ ನೋಡೋಣ ಮುಂದಕ್ಕೆ ಏನಾಗತ್ತೆ ಅಂತ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.